ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ಇವತ್ತು ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲಿ ಮಹಿಳೆಯರಿಗೆ ಅವಮಾನ ಮಾಡಿರುವಂಥ ಸರ್ಕಾರ ಇದ್ದರೆ ಅದು ಈಗಿನ ಕಾಂಗ್ರೆಸ್ ಸರ್ಕಾರ. ಇವತ್ತು ಮಹಿಳಾ ಪ್ರತಿನಿಧಿಯಾಗಿ ಒಬ್ಬರನ್ನು ಆಯ್ಕೆ ಮಾಡದೆ ಸೂಚನೆ ಮಾಡಿ ಕೂಡ ಅವರನ್ನು ಬೆಳಿಗ್ಗೆ ಬಂದು ಸಂಜೆವರೆಗೆ ಕಾದಂಥ ಒಂದು ಮಹಿಳೆಯನ್ನು ಸಂಜೆ ಆಗುವಾಗ ನಿಮಗೆ ಟಿಕೆಟ್ ಇಲ್ಲ ಅಂತೇಳಿ ಒಂದು ನಿರಾಕರ ಮಾಡಿದ್ದು ಅದು ದೊಡ್ಡ ಅಪಮಾನ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದ ನಮ್ಮ ಇದೊಂದು ಏನು ವಿಧಾನಸೌಧದಲ್ಲಿ ಒಂದು ಮಹಿಳೆಯನ್ನು ಕೂಡ ಸಂಸತ್ತಿನಲ್ಲಿ ಮಂತ್ರಿಗಿರಿಯನ್ನು ಕೊಡದೆ ಇಡೀ ಕರ್ನಾಟಕದ ಮಾತೆಯರಿಗೆ ಅವಮಾನ ಮಾಡಿದೆ ಈ ಸರ್ಕಾರ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹಾಕ್ತಿದ್ದೇವೆ. ಇವತ್ತು ನಮ್ಮ ಏನು ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರ ಮಹಿಳಾ ಮೀಸಲಾತಿ ಮಸೂದೆಗೆ ಅಂಗೀಕಾರವನ್ನು ಕೂಡ ಈ ಸರ್ಕಾರ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಮಾಡದೆ ಇವತ್ತು ಕರ್ನಾಟಕದಲ್ಲಿ ಕೂಡ ಮಹಿಳೆಯರಿಗೆ ಸ್ಥಾನಮಾನ ಕೊಡದೆ ಅವರ ಏನು ಚಾಲಿಯನ್ನು ಎತ್ತು ತೋರಿಸುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಮುಂದಿನ ದಿನದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡದೇ ಇದ್ದರೆ ಉಗ್ರವಾದ ಹೋರಾಟವನ್ನು ಹಳ್ಳಿಯಲ್ಲಿ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ನಾವು ಖುಷಿ ಪಡ್ತಿದ್ದೇವೆ. ಧನ್ಯವಾದಗಳು. ನಮ್ಮ ಹೋರಾಟ ಮಹಿಳೆಯರಿಗೆ ಒಂದು ಸ್ಥಾನ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇಷ್ಟು ದಿನ ಒಂದು ಮಹಿಳೆ ಆದರೂ ಇದ್ದರು. ಈಗ ಹೊಸದಾಗಿ ರಚನೆ ಆಗಿರುವ ಈ ಸರ್ಕಾರದಲ್ಲಿ ಒಬ್ಬ ಮಹಿಳೆಗೂ ಸ್ಥಾನ ಕೊಟ್ಟಿಲ್ಲ. ಅಂದರೆ ತಾಯಿಗೆ ಅಪಮಾನ ಮಾಡ್ದಂಗೆ ಈ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಈ ಥರ ಅವಮಾನ ಮಾಡಿದರೆ ಮಹಿಳೆಯರಿಗೆ ಅದಕ್ಕೆ ನಾವು ಈ ದಿನ ತಾಯಿ ಭುವನೇಶ್ವರಿ ಹತ್ರ ಹೋಗಿ ಬೇಡಿಕೊಂಡಿದ್ದೇವೆ. ಈ ಥರ ಅನ್ಯಾಯ ಆಗಬಾರ್ದು ಮಹಿಳೆಯರಿಗೆ ಅಂತ ಅಂದ್ಬಿಟ್ಟು. ಈ ಥರ ಅನ್ಯಾಯ ಯಾರು ಮಾಡಬಾರ್ದು. ಯಾಕಂದರೆ ಮಹಿಳೆಯರಿಗೆ ಗೌರವ ಇಲ್ವಾ ಈ ಸರ್ಕಾರದಲ್ಲಿ? ಹೇಗೆ ಈ ಥರ ಆಗತ್ತೆ? ತಾಯಿಗೆ ಅನ್ಯಾಯ ಮಾಡ್ದಂಗೆ ಈ ಸರ್ಕಾರ ಅಂತ ಹೇಳ್ತೀನಿ. ಇದು ಭಾಳ ಅನ್ಯಾಯ. ಈ ಸರ್ಕಾರದಲ್ಲಿ ಒಬ್ಬ ಮಹಿಳೆಗಾದರೂ ಸ್ಥಾನ ಆದಷ್ಟು ಬೇಗ ಕೊಡಲೇಬೇಕು. ಇಲ್ಲ ಅಂತಂದರೆ ನಾವು ಉಗ್ರ ಹೋರಾಟಕ್ಕೆ ಸಿದ್ಧವಾಗ್ತೀವಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ದೇಶದ ಪ್ರಪ್ರಥಮವಾದಂಥ ಮೊದಲ ಸಂಸತ್ತಂತೆ ಬಸವಣ್ಣವರು ಅಲ್ಲಂಪ್ರಭು ಅವರು ನಡೆಸಿದ ಸಂಸತ್ತಿನಲ್ಲಿ ಅಕ್ಕಮಹಾದೇವಿಗೆ ಭಾಳ ಮೊದಲ ಆದ್ಯತೆ ನೀಡಿದೆ. ಅದನ್ನಾದರೂ ಉಳಿಸ್ಕೊಂಡು ಈ ಸರ್ಕಾರ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ಮೊದಲನೇದಾಗಿ ಮಹಿಳಾ ಮೀಸಲಾತಿ ವಿರೋಧಿ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ದೇಶಕ್ಕೆ ನ್ಯಾಯ ಎಲ್ಲ ಮಹಿಳೆಯರು ಕೊಂಡಾಡ್ತಾ ಇದ್ದಾರೆ. ಆದರೆ ಈ ಕರ್ನಾಟಕ ಸರ್ಕಾರದಲ್ಲಿ ಮಹಿಳೆಯರಿಗೆ ಕಿಂಚಿತ್ತೂ ಒಂದು ಅವಕಾಶ ಇಲ್ಲ, ಒಂದು ಮರ್ಯಾದೆ ಇಲ್ಲ ಅಂತ ಹೇಳ್ಬೋದು. ಈಗಾಗಲೇ 2ನೇ ದಿನ ಸದನ ನಡೆಸ್ತಾ ಇದ್ದಾರೆ. ಒಬ್ಬ ಮಹಿಳೆಯೂ ಕೂಡ ಸಂಪುಟದಲ್ಲಿ ಸ್ಥಾನ ಕೊಡದಿರ್ತಕ್ಕಂಥ ಈ ಸರ್ಕಾರದ ಧೋರಣೆಗೆ ನಿಜವಾಗ್ಲೂ ಮೊದಲ ಮಹಿಳಾ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಅವರಿಗೆ ಧಿಕ್ಕಾರ ಹೇಳ್ತೀನಿ. ಯಾಕಂದರೆ ಮಹಿಳೆಯರು ಇರ್ತಕ್ಕಂಥ ಸಂಪುಟದಲ್ಲಿ ಅದಕ್ಕೆ ಪ್ರಾಧಾನ್ಯತೆ ನೀಡದೇ ಇರೋ ಸರ್ಕಾರ ಅವರ ಮಹಿಳೆಯರಿಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾರಂತಕ್ಕಂಥದ್ದಾಗಿದೆ. ಈ ಹಿಂದೆ ಇರ್ತಕ್ಕಂಥ ಒಬ್ಬ ಮಹಿಳೆ ಇದ್ದರು, ಆದರೆ ಈಗ ಅದು ಕೂಡ ಇಲ್ಲ. ಈ ಹಿಂದೆ ಒಬ್ಬ ಮಹಿಳೆಯ ಹೆಸರನ್ನು ಸೂಚಿಸಿದ್ರು, ಅವ್ರಿಗೆ ಅಭಿನಂದನೆ ಸುರಿಮಳೆ ಆಯಿತು, ನಂತರ ಅವರ ಹೆಸರು ಕಾಣೆ ಆಯಿತು. ಆದರೆ ಈ ಸರ್ಕಾರದಲ್ಲಿ ಧೋರಣೆ ಏನಿದೆ, ಇನ್ನುವರೆಗಾದರೂ ಆ ಹೆಸರನ್ನು ಹೊರಗೆ ಹಾಕ್ತಕ್ಕಂಥ ಕೆಲಸ ಇಲ್ಲ. ಮಹಿಳೆಯರಿಗೆ ಅನ್ಯಾಯ ಮಾಡುವುದೇ ಒಂದು ಇವರ ಆದ್ಯತೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಇಲ್ಲಿವರೆಗೂ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಎತ್ತಿ ಹಿಡಿತಕ್ಕಂಥದ್ದು ನಮ್ಮ ಸರ್ಕಾರ ಕೇಂದ್ರ. ಇವತ್ತಿನ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಧೋರಣೆ ನೋಡಿದ್ರೆ ನಿಜವಾಗ್ಲೂ ಇದು ಬರೀ ಕಣ್ಣೀರು ಒರೆಸ್ತಕ್ಕಂಥ ಸರ್ಕಾರ ಆಗಿದೆ. ಇವತ್ತಿನ ದಿನವಾಗಿಯೂ ಇನ್ನುವರೆಗೆ ಆದರೂ ಈ ಸರ್ಕಾರ ಅರ್ಥ ಮಾಡ್ಕೊಂಡು ಮಹಿಳೆಯರಿಗೆ ಒಂದು ಉತ್ತಮವಾದಂಥ ಒಂದು ಸಚಿವ ಸಂಪುಟ ಕೊಡಬೇಕು, ಸ್ಥಾನ ಕೊಡಬೇಕಂತ ಕೇಳ್ಕೊಳ್ತೇನೆ.